ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಈ ಒಂದು ಚಾಪ್ಟರ್ ಮೇಲೆ ಫೋರ್ತ್ ಪ್ರಾಬ್ಲಮ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಕನ್ಸೈನ್ಮೆಂಟ್ ಅಕೌಂಟ್ ಅಂದರೆ ಏನು, ಥಿಯರಿ ಆಗಿರ್ಬೋದು, ಹಾಗೆ ಒಂದಿಷ್ಟು ಬೇಸಿಕ್ ಪ್ರಾಬ್ಲಮ್ ಕೂಡ ಅಪ್ಲೋಡ್ ಆಗಿದೆ. ಕನ್ಸೈನ್ಮೆಂಟ್ ಅಕೌಂಟ್ ಅಂತಲೇ ಒಂದು ಪ್ಲೇಲಿಸ್ಟ್ ಇದೆ ನಮ್ಮ ಚಾನಲಲ್ಲಿ. ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿದರೆ ನಿಮಗೆ ಎಲ್ಲ ಪ್ರಾಬ್ಲಮ್ಸ್ ಕೂಡ ಒಂದೇ ಸೈಡಲ್ಲಿ ಸಿಗುತ್ತೆ. ಮಿಸ್ಟರ್ ಆನಂದ್ 200 ಟೇಬಲ್ಸ್ ಅಟ್ 500 ಈಚ್. ಆನಂದ್ ಅನ್ನೋನು ಇಲ್ಲಿ ಕನ್ಸೈನರ್ ಆಗ್ತಾನೆ, ಓನರ್. 200 ಟೇಬಲ್ಸ್ನ ಸೆಂಡ್ ಮಾಡ್ತಾ ಇದ್ದಾನೆ ಕನ್ಸೈನಿಗೆ, 500 ಈಚ್, ಒಂದು ಟೇಬಲ್ಗೆ 500 ರುಪೀಸ್. ಆ್ಯಂಡ್ ಪೇಡ್ 3000 ಫ್ರೈಟ್ 3000 ಪೇ ಮಾಡಿದ್ದಾನೆ. ಡ್ಯೂರಿಂಗ್ ದ ಟ್ರಾನ್ಸಿಸ್ಟ್ 20 ಟೇಬಲ್ಸ್ ವೇರ್ ಲಾಸ್ಟ್ ಬೈ ಥೆಫ್ಟ್. ಟ್ರಾನ್ಸಾಕ್ಷನ್ ಆಗಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಟೈಮಲ್ಲಿ 20 ಟೇಬಲ್ಸ್ ಏನಾಗಿದೆ, ಕಳ್ತನ ಆಗಿದೆ. ಸೊ ಮಿಸ್ಟರ್ ಭಗವಾನ್ ರಿಸೀವ್ಡ್ ಸ್ಟಾಕ್ ಆ್ಯಂಡ್ paid 3600 on its clearing. ಮಿಸ್ಟರ್ ಭಗವಾನ್ ಏನಿದ್ದಾನೆ ಇವನು ಕನ್ಸೈನಿ ಆಗ್ತಾನೆ. 200 ಟೇಬಲ್ಸಲ್ಲಿ 20 ಟೇಬಲ್ಸ್ ಆಲ್ರೆಡಿ ಕಳ್ತನ ಆಗಿದೆ, ಇನ್ನು 180 ಟೇಬಲ್ಸ್ ರಿಮೈನಿಂಗ್ ಟೇಬಲ್ಸ್ ಇತ್ತು. ಅದನ್ನು ಮಿಸ್ಟರ್ ಭಗವಾನ್ ಏನು ಮಾಡಿದ್ದಾನೆ, ರಿಸೀವ್ ಮಾಡ್ಕೊಂಡಿದ್ದಾನೆ. ರಿಸೀವ್ ಮಾಡ್ಕೋಬೇಕಾದ್ರೆ 3600 ರುಪೀಸ್ನ ಪೇ ಮಾಡಿದ್ದಾನೆ. ಮೇ ಬಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಇರುತ್ತೆ, ಅದನ್ನು ಕ್ಲಿಯರ್ ಮಾಡಿಬಿಟ್ಟು ಅಷ್ಟು ಗೂಡ್ಸನ್ನ ರಿಸೀವ್ ಮಾಡ್ಕೊಂಡಿದ್ದಾನೆ. ಈ ಸೋಲ್ಡ್ 150 ಟೇಬಲ್ಸ್ ಅಟ್ 800 ಪರ್ ಟೇಬಲ್. ಭಗವಾನ್ ಏನು ಮಾಡ್ತಾ ಇದ್ದಾನೆ, 150 ಟೇಬಲ್ಸ್ನ ಸೇಲ್ ಮಾಡ್ತಾ ಇದ್ದಾನೆ. ಒಂದು ಟೇಬಲ್ಗೆ 800 ರುಪೀಸ್. ಕಾಸ್ಟ್ ಎಷ್ಟಿದ್ದು 500 ರುಪೀಸ್. ಇನ್ನು 300 ರುಪೀಸ್ ಪ್ರಾಫಿಟ್ ಆಗುತ್ತೆ. ಈ ವಾಸ್ ಎಂಟೈಟಲ್ಡ್ ಫಾರ್ 10% ಕಮಿಷನ್. ಭಗವಾನು ಏನು ಸೇಲ್ ಮಾಡಿದ್ದಾನೆ ಆ ಅಮೌಂಟ್ ಮೇಲೆ 10% ಕಮಿಷನ್ನ ಭಗವಾನ್ಗೆ ಕೊಡಬೇಕು. ಯಾರು, ಮಿಸ್ಟರ್ ಆನಂದ್. ಈ ಪೇಡ್ 5000 ಆ್ಯಸ್ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್. ಇನ್ನು ಯಾವ್ಯಾವುದೋ ಬೇರೆ ಬೇರೆ ಎಕ್ಸ್ಪೆನ್ಸಸ್ಸನ್ನು ಪೇ ಮಾಡಿದ್ದಾನೆ ಭಗವಾನು. 5000 ರುಪೀಸ್ ಆಗಿದೆ. ಮಿಸಲೇನಿಯಸ್ ಅಂದರೆ ಇತರೆ ಖರ್ಚುಗಳು. ಪ್ರಿಪೇರ್ ಕನ್ಸೈನ್ಮೆಂಟ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಆನಂದ್. ನಾವು ಕನ್ಸೈನ್ಮೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು ಇನ್ ದ ಬುಕ್ಸ್ ಆಫ್ ಆನಂದ್. ಆನಂದ್ ಇಲ್ಲಿ ಕನ್ಸೈನರ್ ಆಗ್ತಾನೆ, ಭಗವಾನ್ ಕನ್ಸೈನಿ ಆಗ್ತಾರೆ. ಕನ್ಸೈನ್ಮೆಂಟ್ ಅಕೌಂಟ್ ಪರ್ಟಿಕ್ಯುಲರ್ಸ್ ಅಮೌಂಟ್, ಪರ್ಟಿಕ್ಯುಲರ್ ಅಮೌಂಟ್. ಈ ಒಂದು ಡೆಬಿಟ್ ಸೈಡಲ್ಲಿ ನಾವು ಎಷ್ಟು ಗೂಡ್ಸನ್ನ ಕಳಿಸಿದ್ದ ಕನ್ಸೈನರು ಅದನ್ನು ಎಂಟ್ರಿ ಮಾಡ್ತೀವಿ. ಅದಾದಮೇಲೆ ಕನ್ಸೈನರ್ ಎಕ್ಸ್ಪೆನ್ಸಸ್ಸು, ಕನ್ಸೈನಿ ಎಕ್ಸ್ಪೆನ್ಸಸ್ಸು, ಹಾಗೆ ಪ್ರಾಫಿಟ್ ಆಗಿದೆಯೋ ಲಾಸ್ ಆಗಿದೆಯೋ ಅಂತ ಲಾಸ್ಟಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಈ ಸೈಡಲ್ಲಿ ಎಷ್ಟು ಸೇಲ್ ಮಾಡಿದ್ದಾನೆ, ಅದಾದ ಮೇಲೆ ಅಬ್ನಾರ್ಮಲ್ ಲಾಸ್ ಆಗಿದೆ 20 ಒಂದು ಸೈಕಲ್ಸ್ ಏನಾಗಿದೆ ಕಳ್ತನ ಆಗಿದೆ. ಅಬ್ನಾರ್ಮಲ್ ಲಾಸ್ ಎಷ್ಟಾಗಿದೆ ಅಂತ ನೋಡ್ತೀವಿ. ಸ್ಟಾಕ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್. ಇನ್ನು ಎಷ್ಟು ಸ್ಟಾಕ್ ಉಳಿದಿದೆ ಸೇಲ್ ಆಗಿಲ್ದಲೆ, ರಿಮೈನಿಂಗ್ ಸ್ಟಾಕ್ ಎಷ್ಟಿದೆ ಅಂತ ನೋಡ್ತೀವಿ. ಫಸ್ಟು 2 ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್. ಒಂದು ಭಗವಾನ್ಗೆ ಆನಂದ್ ಏನೋ ಒಂದು ಗೂಡ್ಸನ್ನು ಸೆಂಡ್ ಮಾಡ್ತಾ ಇದ್ದಾನೆ, 200 ಟೇಬಲ್ಸ್ನ. ಜರ್ನಲ್ ಎಂಟ್ರಿ ಏನಾಗುತ್ತೆ, ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ 2 ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್. 200 ಟೇಬಲ್ಸ್ ಅಟ್ 500 ಈಚ್ ಎಷ್ಟಾಗುತ್ತೆ, 1 lakh ರುಪೀಸ್ ಆಗುತ್ತೆ. 200 ಇಂಟು 500. ನೆಕ್ಸ್ಟು ಕನ್ಸೈನರ್ ಎಕ್ಸ್ಪೆನ್ಸಸ್. ಕನ್ಸೈನರ್ ಎಕ್ಸ್ಪೆನ್ಸಸ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ನೀವು ಬ್ಯಾಂಕ್ ಅಕೌಂಟ್ ಅಂತನಾದರೂ ಬರಿಬೋದು, ಇಲ್ಲ ಕ್ಯಾಶ್ ಅಕೌಂಟ್ ಅಂತನಾದರೂ ಬರಿಬೋದು. ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಫ್ರೈಟನ್ನು ಪೇ ಮಾಡಿದ್ದಾನೆ ಆನಂದು. ಎಷ್ಟು, 3000 ರುಪೀಸ್. 3000. ನೆಕ್ಸ್ಟು ಭಗವಾನ್ದು ಒಂದಿಷ್ಟು ಎಕ್ಸ್ಪೆನ್ಸಸ್ ಆಗಿದೆ. ಕನ್ಸೈನಿ ಎಕ್ಸ್ಪೆನ್ಸಸ್ ಕೂಡ ಕನ್ಸೈನರ್ನೇ ಪೇ ಮಾಡಬೇಕಾಗುತ್ತೆ. ಟು ಭಗವಾನ್ ಅಕೌಂಟ್. ಕ್ಲಿಯರಿಂಗ್ ಚಾರ್ಜಸ್. ಕ್ಲಿಯರಿಂಗ್ ಚಾರ್ಜಸ್ಸು ಆ ಗೂಡ್ಸನ್ನ ರಿಸೀವ್ ಮಾಡ್ಕೊಳ್ಳುವಾಗ ಭಗವಾನ್ ಏನು ಮಾಡಿದ, 3600 ರುಪೀಸ್ ಪೇ ಮಾಡಿದ್ದ. 3600. ಕಮಿಷನ್ ಕೊಡಬೇಕು ನಾವು ಭಗವಾನ್ಗೆ. ಎಷ್ಟು ಕಮಿಷನ್ ಕೊಡ್ತಾ ಇದ್ದೀವಿ, 10% ಅವ್ನು ಸೇಲ್ ಮಾಡಿರೋದ್ರ ಮೇಲೆ. ಎಷ್ಟು ಸೇಲ್ ಮಾಡಿದ್ದಾನೆ ಅವನು, 150 ಟೇಬಲ್ಸ್ನ ಸೇಲ್ ಮಾಡಿದ್ದಾನೆ. ಒಂದು ಟೇಬಲ್ಗೆ 800 ಹಂಗೆ ಸೇಲ್ ಮಾಡಿರೋದು. 150 ಇಂಟು 800 ಮಾಡಿದಾಗ 1,20,000 ರುಪೀಸ್ದು ಸೇಲ್ ಆಗಿದೆ. ಇಂಟು 10/100 10%, 12,000 ರುಪೀಸ್ ಕಮಿಷನ್ ಭಗವಾನ್ಗೆ ಸಿಗ್ತಾ ಇದೆ. ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಒಂದಿಷ್ಟು ಖರ್ಚಾಗಿದೆ ಭಗವಾನ್ದು, 5000 ರುಪೀಸ್. ಗೂಡ್ಸನ್ನು ಸೆಂಟ್ ಮಾಡಿರೋದು, ಹಾಗೆ ಕನ್ಸೈನರ್ ಎಕ್ಸ್ಪೆನ್ಸಸ್, ಕನ್ಸೈನಿ ಎಕ್ಸ್ಪೆನ್ಸಸ್ ವಿತ್ ಕಮಿಷನ್. ನೆಕ್ಸ್ಟು ಭಗವಾನ್ ಎಷ್ಟು ಸೇಲ್ ಮಾಡಿದ್ದಾನೆ ಅದನ್ನು ಎಂಟ್ರಿ ಮಾಡ್ತೀವಿ. ಭಗವಾನ್ ಅಕೌಂಟ್ ಡೇಟಾ 2 ಕನ್ಸೈನ್ಮೆಂಟ್ ಅಕೌಂಟ್ ಆಗುತ್ತೆ. ಬೈ ಭಗವಾನ್ ಅಕೌಂಟ್ ಸೇಲ್.
150 ಇಂಟು 800 1,20,000 rupees. ನೆಕ್ಸ್ಟು ಅಬ್ನಾರ್ಮಲ್ ಲಾಸ್ ಅಕೌಂಟ್. ಏನೊಂದು ಕಳ್ತನ ಆಗಿದ್ರೆ ಇಲ್ಲ ಬೆಂಕಿ ಇಲ್ಲ ಏನಾದರೂ ಸುಟ್ಟೋಗಿದ್ರೆ ನಾವು ಅಬ್ನಾರ್ಮಲ್ ಲಾಸ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಬೈ ಅಬ್ನಾರ್ಮಲ್ ಲಾಸ್ ಅಕೌಂಟ್ ನೋಟ್ ನಂಬರ್ 1 ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ? ವರ್ಕಿಂಗ್ ನೋಟ್ ನಂಬರ್ 1 ಅಬ್ನಾರ್ಮಲ್ ಲಾಸ್ 20 ಟೇಬಲ್ಸು ಕಳ್ತನ ಆಗಿರೋದು. ಸೊ 20 ಟೇಬಲ್ಸ್ ಅಟ್ ಒಂದು ಟೇಬಲ್ಗೆ ಎಷ್ಟು 500 rupees 500 10,000 rupees ಆಗುತ್ತೆ. ಆ ಒಂದು 20 ಟೇಬಲ್ಸ್ಗೆ ನಾವೇನು ಮಾಡ್ತಾ ಇದ್ದೀವಿ? ಫ್ರೈಟ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಪ್ಲಸ್ ಎಷ್ಟು ಅವನು ಕನ್ಸೈನರ್ ಕೊಟ್ಟಿದ್ದು, ಇಲ್ಲಿ ಕನ್ಸೈನರ್ ಎಕ್ಸ್ಪೆನ್ಸಸ್ ಮಾತ್ರ ತಗೊಳ್ತಾ ಇದ್ದೀವಿ. ಯಾಕೆಂದರೆ ಇನ್ನು ಕನ್ಸೈನಿಗೆ ಹೋಗೋದಕ್ಕೂ ಮುಂಚೆನೇ ಆ ಟೇಬಲ್ಸು ಈ ಟೇಬಲ್ಸ್ ಏನಾಗಿದೆ ಕಳ್ತನ ಆಗಿರೋದು. ಸೊ ಕನ್ಸೈನರ್ ಎಕ್ಸ್ಪೆನ್ಸಸ್ ಮಾತ್ರ ಆ್ಯಡ್ ಮಾಡ್ತಾ ಇದ್ದೀವಿ. 3,000 ಫ್ರೈಟ್ ಹೇಳಿದ್ದ ಡಿವೈಡೆಡ್ ಬೈ 200 ಟೇಬಲ್ಸ್ಗೆ ಕೊಟ್ಟಿದ್ದು 3,000 ಡಿವೈಡೆಡ್ ಬೈ 200 ಮಾಡಿದಾಗ ಒಂದು ಟೇಬಲ್ಗೆ ಎಷ್ಟು ಅಂತ ನಮಗೆ ಗೊತ್ತಾಗುತ್ತೆ. ಇಂಟು 20 ಟೇಬಲ್ಸ್ಗೆ 300 rupees ಫ್ರೈಟ್ ಚಾರ್ಜ್ ಆಗಿತ್ತು. ಸೊ ಟೋಟಲ್ 10,300 rupees ಅಬ್ನಾರ್ಮಲ್ ಲಾಸ್ ಆಗಿದೆ. 10,300. ನೆಕ್ಸ್ಟು ಇನ್ನು ರಿಮೈನಿಂಗ್ ಸ್ಟಾಕ್ ಎಷ್ಟಿದೆ ಅಂತ 200 ಟೇಬಲ್ಸಲ್ಲಿ 150 ಟೇಬಲ್ಸ್ ಸೇಲ್ ಆಗಿದೆ, 20 ಟೇಬಲ್ ಕಳ್ತನ ಆಗಿದೆ, ಇನ್ನು ರಿಮೈನಿಂಗ್ 30 ಟೇಬಲ್ಸ್ ಇದೆ. ಆ 30 ಟೇಬಲ್ಸ್ಗೆ ಎಷ್ಟು ವ್ಯಾಲ್ಯೂ ಇದೆ ನೋಡೋಣ. ಬೈ ಸ್ಟಾಕ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ನೋಟ್ ನಂಬರ್ 2 ರಿಮೈನಿಂಗ್ ಸ್ಟಾಕ್ ಎಷ್ಟಿದೆ? 30 ಟೇಬಲ್ಸ್ ಸೇಲ್ ಆಗಿಲ್ಲದೆ ಉಳಿದಿರೋವಂಥ ಸ್ಟಾಕ್ ಇದೆ. 30 ಟೇಬಲ್ಸ್ ಅಟ್ 500 ಒಂದು ಟೇಬಲ್ಗೆ ಎಷ್ಟಾಗುತ್ತೆ? 15,000 rupees ಆಗುತ್ತೆ. ಇದಕ್ಕೆ ನಾವು ಕನ್ಸೈನರ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡ್ತಾ ಇದ್ದೀವಿ. 3,000 ಫ್ರೈಟನ್ನು ಕೊಟ್ಟಿದ್ದ 3,000 ಡಿವೈಡೆಡ್ ಬೈ 200 ಟೇಬಲ್ಸಿಗೆ. ಸೊ ಇಂಟು 30 ಟೇಬಲ್ಸ್ಗೆ ಎಷ್ಟಾಯಿತು ಅಂದರೆ 450 rupees ಆಯಿತು. ನೆಕ್ಸ್ಟು ಕನ್ಸೈನಿ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಥವಾ ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಕೂಡ ಆ್ಯಡ್ ಮಾಡ್ತೀವಿ. ಕನ್ಸೈನಿ ಏನು ಮಾಡಿದರು? ಕ್ಲಿಯರಿಂಗ್ ಚಾರ್ಜಸ್ 180 ಅಂದರೆ 20 ಟೇಬಲ್ಸ್ ಆಲ್ರೆಡಿ ಕಳ್ತನ ಆಗೋಗಿತ್ತು ಕನ್ಸೈನಿಗೆ ಬರೋಕ್ಕೂ ಮುಂಚೆನೆ. ಸೊ ಇನ್ನು ರಿಮೈನಿಂಗ್ 180 ಟೇಬಲ್ಸನ್ನು ರಿಸೀವ್ ಮಾಡ್ಕೊಳ್ಳುವಾಗ 3,600 rupeesನ ಕ್ಲಿಯರಿಂಗ್ ಚಾರ್ಜಸನ್ನು ಕೊಟ್ಟಿದ್ರು. ಸೊ 3,600 ಡಿವೈಡೆಡ್ ಬೈ 180 ಯಾಕೆ ತೊಗೊಂಡಿದ್ದೀವಿ? 20 ಟೇಬಲ್ಸ್ ಇವ್ರ ಹತ್ರ ಬರೋ ಅಷ್ಟರಲ್ಲೇ ಕಳ್ತನ ಆಗಿತ್ತು. 180 ಇಂಟು 30 ಟೇಬಲ್ಸ್ಗೆ ಎಷ್ಟಾಗುತ್ತೆ ಅಂದರೆ 600 rupees ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ ಕನ್ಸೈನಿದು. ಆ್ಯಡ್ ಮಾಡಿದರೆ 16,050 rupees ಕ್ಲೋಸಿಂಗ್ ಸ್ಟಾಕ್. ಬೈ ಸ್ಟಾಕ್ ಆನ್ ಕನ್ಸೈನ್ಮೆಂಟ್ 16,050 rupees. ಇಷ್ಟೇ, ಎಲ್ಲದೂ ಕೂಡ ಕಂಪ್ಲೀಟ್ ಆಯಿತು. ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ನ ನಾವಿಲ್ಲಿ ತಗೊಳ್ಳಿಲ್ಲ, ಯಾಕೆಂದರೆ ಅದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಲ್ಲ. ಟೋಟಲ್ 1,46,350 ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ, ಎರಡೂ ಸೈಡ್ ಆಗ್ತಾ ಇದ್ದೀವಿ. 1,46,350 ಇಷ್ಟು ಅಮೌಂಟ್ಸ್ನು ಕೂಡ ಲೆಸ್ ಮಾಡಿದಾಗ 22,750 rupees ಈ ಒಂದು ಕನ್ಸೈನ್ಮೆಂಟ್ ಅಗ್ರಿಮೆಂಟ್ ಮೂಲಕ ಕನ್ಸೈನರ್ಗೆ ಪ್ರಾಫಿಟ್ ಆಗಿದೆ. ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಆನ್ ಕನ್ಸೈನ್ಮೆಂಟ್ 22,750 rupees. ಅದೇ ಇನ್ವಾಯ್ಸ್ ಪ್ರೈಸ್ ಮೆಥಡಲ್ಲಾಗಿದ್ದರೆ ಏನು ಮಾಡ್ತಾ ಇದ್ವಿ ನಾವು? ಎಕ್ಸ್ಟ್ರಾ ಚಾರ್ಜಸ್ನ ರಿಮೂವ್ ಮಾಡ್ತಾ ಇದ್ವಿ. ನೆಕ್ಸ್ಟು ವಿಡಿಯೋದಲ್ಲಿ ನಾವು ಇನ್ವಾಯ್ಸ್ ಮೆಥಡ್ ಮೇಲೆ ಕನ್ಸೈನ್ಮೆಂಟ್ ಅಕೌಂಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.